ಮೊಹಮ್ಮದ್ ಕುಂಜತ್ ಬೈಲ್ನವ್ರನ್ನ ನುಡಿನ ಮರದ ಈ ಕಾರ್ಯಕ್ರಮದ ಎಲ್ಲ ಬಂಧುಗಳೇ, ಇವತ್ತು ಭಾಳಷ್ಟು ನಾಯಕರುಗಳು ಮತ್ತು ಅವರ ಸ್ನೇಹಿತರುಗಳು ಅವರ ವಿಚಾರದಲ್ಲಿ ಇಲ್ಲಿ ಭಾಳಷ್ಟು ಉತ್ತಮ ವಿಷಯಗಳನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಂಡಂತ ಬಂದಂತಹ ವಿಷಯಗಳನ್ನು ತಮಗೆಲ್ಲರಿಗೂ ತಿಳಿಸಿದರು. ಅವರೊಬ್ಬ ನಿಷ್ಠಾವಂತ ಮತ್ತು ಜನರಿಗೆ ಉಪಕಾರ ಆಗುವಂಥ ಒಬ್ಬ ವ್ಯಕ್ತಿ ಎಂದು ಹೇಳುವುದರಲ್ಲಿ ಎರಡು ಮಾತಿಲ್ಲ. ಭಾಳಷ್ಟು ಜನರಿಗೆ, ಭಾಳಷ್ಟು ನಾಯಕರುಗಳಿಗೆ, ಭಾಳಷ್ಟು ಜನರ ಸ್ನೇಹಿತರಿಗೆ ಅವರು ಒಂದು ಉತ್ತಮ ಸಲಹೆಯನ್ನು ನೀಡಿದಂಥ ಒಬ್ಬ ವ್ಯಕ್ತಿ, ಅದು ಪಕ್ಷಾತೀತವಾಗಿ ಸಲಹೆಯನ್ನು ನೀಡಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಯಾವುದೇ ಒಂದು ಹೋರಾಟ ಇರಲಿ, ಅದೇ ನ್ಯಾಯದ ಹೋರಾಟ ಆದರೆ ಅದು ಪಕ್ಷಾತೀತವಾಗಿ ಅಲ್ಲಿ ಹೋರಾಡಿ ನಿಂತು ಹೋರಾಡಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅದು ನನ್ನ ಪಕ್ಷ ಏನು ಹೇಳ್ತದೆ ಅಂತ ನೋಡಲಿಲ್ಲ ಅವರು. ಅಲ್ಲಿ ನ್ಯಾಯ ಇದ್ದರೆ ಅದು ಯಾವುದೇ ಪಕ್ಷ ಆಗಲಿ ಅಲ್ಲಿ ಹೋಗಿ ಆ ಸಭೆಯಲ್ಲಿ ನಿಂತು ಅವರು ಹೋರಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಮೊಹಮ್ಮದ್ ಕುಂಜತ್ ಬೈಲ್ನವರು. ನಾನು ವಕ್ಫ್ನ ಸಲಹಾ ಸಮಿತಿಯ ಅಧ್ಯಕ್ಷನಾದಾಗ ನನಗೆ ಮೊದಲಿಗೆ ಅವರು ಸಲಹೆ ಕೊಟ್ಟಂಥದ್ದು, ಭಾಳಷ್ಟು ಜನರು ಸಮಸ್ಯೆ ಇಟ್ಟುಕೊಂಡು ನಿಮ್ಮಲ್ಲಿ ಬರ್ತಾರೆ, ಆವಾಗ ಆ ಸಮಸ್ಯೆಗಳನ್ನು ಪೂರ್ಣವಾಗಿ ಕೇಳುವಂಥ ಒಂದು ಮನೋಭಾವ ನಿಮ್ಮಲ್ಲಿ ಇರಬೇಕು. ಆ ಅರ್ಧದಲ್ಲಿ ಅವರ ಮಾತನ್ನು ಮುಟುಕುಗೊಳಿಸಿ ನೀವು ನ್ಯಾಯ ಕೊಡುವುದಾ ಅಥವಾ ಅವರಿಗೆ ಬೇರೆ ಸಲಹೆ ಕೊಡುವುದನ್ನು ಮಾಡಬೇಡಿ. ಭಾಳ ದೂರದಿಂದ ಬರ್ತಾರೆ, ಅವರ ಕಷ್ಟಗಳನ್ನು, ಅವರ ತೊಂದರೆಗಳಿರುವಂಥ ಸಮಸ್ಯೆ ಇರುವಂಥದ್ದನ್ನು ಭಾಳಷ್ಟು ಉತ್ತಮವಾಗಿ ಕೂತ್ಕೊಂಡು ಆಲಿಸಿ ಅದರ ನಂತರ ನೀವು ಏನಿದ್ದರೂ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನೀವು ಮಾತಾಡಿ. ಇಲ್ಲದಿದ್ದರೆ ಭಾಳಷ್ಟು ಜನರಿಗೆ, ನಿಮ್ಮಲ್ಲಿ ಬಂದಂಥ ಜನರಿಗೆ ಅವರಿಗೆ ಸರಿಯಾಗಿ ಒಂದು ನ್ಯಾಯ ಸಿಗಲಿಲ್ಲ ಅಂತೇಳಿ ಅವರು ಬೇಸರದಲ್ಲಿ ಹೋಗ್ತಾರೆ ಅಂತೇಳಿ. ಮತ್ತು ಯಾರೊಂದಿಗೆ ಭಾಳಷ್ಟು ಅನೇಕ ಜನರು ಅನೇಕ ರೀತಿಯಲ್ಲಿ ಬರ್ತಾರೆ, ಅವರಿಗೆ ಕೋಪಗಳಿರ್ತವೆ ಮತ್ತು ಇನ್ನಿತರ ಸಮಸ್ಯೆಗಳಿಂದ ಜೋರಾಗಿ ಮಾತನಾಡೋದು. ಆದರೆ ನೀವು ಯಾವತ್ತೂ ಅವರೊಂದಿಗೆ ಜೋರಾಗಿ ಮಾತಾಡಬೇಡಿ, ಸೌಮ್ಯವಾಗಿ ಮಾತಾಡಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ಮಾತಾಡಿ ಕಳಿಸೋದು. ಸಮಸ್ಯೆ ಬಗೆಹರಿಸೋದು ಇಲ್ಲೋ ಅದು ಬೇರೆ ವಿಚಾರ, ಆದರೆ ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ನೀವು ಮಾತಾಡಿ ಕಳಿಸುವಂಥದ್ದು ಅದು ನಿಮ್ಮ ಭಾಳ ಕರ್ತವ್ಯ ಅಂತ ನನಗೆ ಮೊದಲಿಗೆ ಅವರು ಹೇಳಿಕೊಟ್ಟದನ್ನು ನಾನು ಇಲ್ಲಿಯವರೆಗೆ ಪಾಲಿಸ್ಕೊಂಡು ಬಂದಿದ್ದರಿಂದ ಇವತ್ತು ಒಂದು ವಕ್ಫಿನಲ್ಲಿ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಬಯಸ್ತೇನೆ. ಇವತ್ತು ಭಾಳಷ್ಟು ಅನೇಕ ಸಮಸ್ಯೆಗಳಿಗೆ ನನಗೆ ಖುದ್ದಾಗಿ ಅವರು ಫೋನ್ ಮಾಡಿ, ನಾನು ಫೋನ್ ಮಾಡದಿದ್ದರೂ ಖುದ್ದಾಗಿ ನನಗೆ ಟೀಕೆ ಟಿಪ್ಪಣಿಗಳು ಬಂದಾಗ, ಸಮಸ್ಯೆಗಳು ಬಂದಾಗ ನನಗೆ ಫೋನ್ ಮಾಡಿ ನನಗೆ ಸಲಹೆಯನ್ನು ಕೊಟ್ಟಂಥ ಒಬ್ಬ ವ್ಯಕ್ತಿ. ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ನೀವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನಿದೆ ಅದು ನೀವು ಮಾಡ್ಕೊಂಡೋಗಿ, ದೇವರು ನಿಮಗೆ ಒಂದಲ್ಲ ಒಂದು ದಿವಸ ನಿಮಗೆ ಉತ್ತಮವಾದ ಸ್ಥಾನಮಾನ ಕೊಡ್ತಾನೆ ಮತ್ತು ಅದಕ್ಕೆ ನಿಮಗೆ ಯಶಸ್ವಿಯನ್ನು ಕೊಡ್ತಾನೆ ಅಂತ ಹೇಳಿದಂಥ ಒಂದು ಮಾತು ನನಗೆ ಇವತ್ತು ನನಗೆ ನೆನಪಿದೆ. ಹಾಗಿದ್ದರಿಂದ ನಾವೆಲ್ಲರೂ ಅವರು ಕೊಟ್ಟಂಥ ಮಾತುಗಳು, ಅವರು ಆಡಿದಂಥ ಒಳ್ಳೆಯ ಉತ್ತಮ ಸಲಹೆಗಳನ್ನು ನಮಗೆ ಕೊಟ್ಟಂಥದ್ದು ನಾವು ಮುಂದುವರಿಸ್ಕೊಂಡು ಹೋಗೋದು ಭಾಳ ಅಗತ್ಯ. ಭಾಳಷ್ಟು ಜನರು ಹೇಳಿದರು, ನಾವು ಬಂದ ಮೇಲೆ ಒಂದಲ್ಲ ಒಂದು ದಿವಸ ನಮಗೆ ಮರಣ ಕಟ್ಟಿಟ್ಟ ಬುತ್ತಿ, ಅದರ ಮಧ್ಯದಲ್ಲಿ ನಾವು ಏನು ಮಾಡ್ತೇವೆ ಜೀವನದಲ್ಲಿ, ನಮ್ಮ ಸಮಾಜಕ್ಕಾಗಿ ನಾವು ಏನು ಉತ್ತಮ ಕೆಲಸ ಮಾಡ್ತೇವೆ ಎಂಬುದು ಅದು ಭಾಳ ಅಗತ್ಯ. ಇವತ್ತು ಅವರ ಸ್ನೇಹಿತರು ಮಾತಾಡುವವರಿಗೆ ಅವರಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಭಾವುಕವಾಗಿದ್ದರು. ಯಾಕಂತ ಹೇಳಿದ್ರೆ ಅವರ ಹತ್ರ ಇದ್ದಂಥ ಒಡನಾಟ ಅಂಥ ಸಲಹೆಗಳನ್ನು ಕೊಡ್ತಿದ್ರು. ಯಾವುದೇ ಒಂದು ರೂಪಾಯಿಗೆ ಅವರ ಒಂದು ಆಸೆ ಇಟ್ಟಂಥ ವ್ಯಕ್ತಿ ಅಲ್ಲ. ಅವರ ಮನೆ ನೋಡಿದರೆ ಗೊತ್ತಾಗ್ತದೆ ಹೇಗೆ ಅವರ ಮನೆ ಇತ್ತು ಅಂತೇಳಿ, ಅದರಲ್ಲಿ ಅವರ ಜೀವನ ನಡೆಸ್ತಾ ಇದ್ರು. ಅಂಥ ವ್ಯಕ್ತಿ ಇವತ್ತು ಏನು ಇಲ್ಲದೆ ಹೋಗುವಾಗ ಏನು ತಗೊಂಡು ಹೋಗೋದಿಲ್ಲ, ಲತೀಫ್ ಅವರು ಹೇಳ್ತಾರೆ. ಅದೇ ರೀತಿ ಅವರು ಹೋಗಿದ್ದಾರೆ, ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಹೋಗಿದ್ದಾರೆ. ಇಷ್ಟೊಂದು ಜನರು ಇಲ್ಲಿಗೆ ಇವತ್ತು ಪಕ್ಷಾತೀತವಾಗಿ ಇಲ್ಲಿ ಬರಬೇಕಾಗಿದ್ದರೆ ಅದು ಅವರ ಪ್ರೀತಿ ವಿಶ್ವಾಸ ಒಂದು ಮಾತ್ರ ಇವತ್ತು ನಮಗೆ ಎಲ್ಲರನ್ನೂ ಕರೆಸಿದಂಥ ವಿಚಾರ. ನನಗೆ ಇವತ್ತು ಬ್ಯಾಂಗ್ಳೂರು ಹೋಗಬೇಕಿತ್ತು, ಆದರೂ ಅವರ ಈ ಕಾರ್ಯಕ್ರಮ ಇದ್ದಿದ್ದರಿಂದ ಇಲ್ಲಿ ನಾನು ನಾಳೆ ಹೋಗುವಂತೇಳಿ ಆ ಕಾರ್ಯಕ್ರಮವನ್ನು ನಾಳೆಗೆ ಇಟ್ಟು ಇವತ್ತು ನಾನು ಇಲ್ಲಿಗೆ ಬಂದಿರುವ ಉದ್ದೇಶವೇ ಅವರ ಪ್ರೀತಿಯಿಂದಾಗಿರ್ತದೆ. ಹಾಗಾಗಿ ನಾವೆಲ್ಲರೂ ಇವತ್ತು ಬಂದಿದ್ದೇವೆ. ಅವರ ಸ್ವರ್ಗತೋಪ ಆಗಲಿ, ಅಲ್ಲ ಅವರಿಗೆ ಸ್ವರ್ಗತೋಪ ಕೊಡಲಿ ಅಂತ ಹೇಳುತ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ವಂದಿಸುತ್ತಾ ಮಾತಿಗೆ ವಿರಾಮ.